ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸೋಮಶೇಖರ್. ಫ್ರೆಂಡ್ಸ್, ನಾವೆಲ್ಲ 2018ರಲ್ಲಿ ಒಂದು ಹೊಸ ಸ್ಮಾರ್ಟ್ ಫೋನ್ಗಳನ್ನ ನೋಡ್ಕೊಂಡ್ವಿ. ಅದರೊಂದು ಹೊಸ ಫೀಚರ್ಸ್ಗಳನ್ನ ನೋಡ್ಕೊಂಡ್ವಿ. ಎಕ್ಸಾಂಪಲ್, ನಾವು ಒಂದು ಫುಲ್ ವ್ಯೂ ಡಿಸ್ಪ್ಲೇನ ನೋಡ್ಕೊಂಡ್ವಿ. ಮತ್ತು ಮೊದಲು ನಮ್ಮ ಸ್ಮಾರ್ಟ್ ಫೋನಲ್ಲಿ 16:9 ಡಿಸ್ಪ್ಲೇ ನೋಡ್ಕೊಂಡ್ವಿ. ನಂತರ 19:9 ಡಿಸ್ಪ್ಲೇ ನೋಡ್ಕೊಂಡ್ವಿ. ಅದಾದ ನಂತರ ನಂತೂ 19:9 ಫುಲ್ ಆಸ್ಪೆಕ್ಟ್ ರೇಷಿಯೋನ ನೋಡಿದ್ವಿ. ಡ್ಯೂ ಡ್ರಾಪ್ ನಾಚ್ ನೋಡಿದ್ವಿ. ಫುಲ್ ಡಿಸ್ಪ್ಲೇ ನೋಡ್ಕೊಂಡ್ವಿ. ಅದಾದ ನಂತರ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್, ಒಂದು ವಿವೋ ನೆಕ್ಸ್ಟ್ನಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೋಡ್ಕೊಂಡ್ವಿ. ಅನಂತರ ಫುಲ್ ವ್ಯೂ ಡಿಸ್ಪ್ಲೇ ನೋಡ್ಕೊಂಡ್ವಿ. ಹಿಂದಿನ ಭಾಗ, ಕ್ಯಾಮ್ರಾ, ಮೆಕ್ಯಾನಿಸಮ್, ಇದೇ ರೀತಿಯಾಗಿ ಹಲವಾರು ಹೊಸ ಟೆಕ್ನಾಲಜಿನ ನೋಡ್ಕೊಂಡ್ವಿ 2018ರಲ್ಲಿ. ಸೊ ಒಂದು ಕ್ವಶನ್ ಏನಪ್ಪ ಅಂತಂದರೆ, ನಾನು ಈ ವಿಡಿಯೋನ ಹೇಳ್ತಾ ಇರೋದು 2019ರಲ್ಲಿ ಯಾವೆಲ್ಲ ಒಂದು ಜನವರಿಯಲ್ಲಿ ಹೊಸ ಸ್ಮಾರ್ಟ್ ಫೋನ್ಗಳು ಲಾಂಚ್ ಆಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಒಂದು ಕ್ವಶನ್ ಏನಪ್ಪ ಅಂತಂದರೆ, ನಾವಿವಾಗ ಇಷ್ಟೊಂದು ಫೀಚರ್ಸ್ಗಳು ನೋಡ್ಕೊಂಡ್ವಿ 2018ರಲ್ಲಿ. ಇನ್ನು 2019ರಲ್ಲಿ ನಾವು ಎಕ್ಸೆಪ್ಟ್ ಮಾಡ್ತೇನೆ ಯಾವ ಒಂದು ಹೊಸ ಫೀಚರ್ಸ್ಗಳು ಬರ್ಬೋದು, ಮತ್ತು ನಿಮಗೆ ಯಾವ ಹೊಸ ಫೀಚರ್ಸ್ಗಳು ಬೇಕಾಗಿದೆ ನಿಮ್ಮ ಸ್ಮಾರ್ಟ್ ಫೋನಲ್ಲಿ. ಎಕ್ಸಾಂಪಲ್, ನಾವು ಈ ಒಂದು ವಿವೋ ನೆಕ್ಸ್ಟ್ನಲ್ಲಿ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೋಡ್ಕೊಂಡ್ವಿ. ಸೊ ಇದು ಅಷ್ಟೊಂದು ಈಸಿ ಅಲ್ಲ, ಇದರಿಂದ ತುಂಬ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರುತ್ತೆ. ಅಲ್ಲೆಲ್ಲ ತುಂಬ ಎಫರ್ಟ್ನ ನಂತರ ಈ ರೀತಿಯಾದ ಹೊಸ ಫೀಚರ್ಸ್ಗಳನ್ನ ನೋಡ್ತೀವಿ. ಸೊ ಈ ರೀತಿಯಾಗಿ ನಿಮಗೆ ಇಷ್ಟ ಆಗ್ತಿರುವಂಥ ಫೀಚರ್ ಯಾವುದಪ್ಪ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸೋಕೆ ಮರಿಬೇಡಿ. ಮತ್ತು ಮುಂದಿನ ದಿನಗಳಲ್ಲಿ ಯಾವ ಫೀಚರ್ಸ್ಗಳು ಬರ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸ್ಕೊಡಿ. ಸೊ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಮೊಟ್ಟಮೊದಲು ವಿಡಿಯೋನ ಲೈಕ್ ಮಾಡಿ. 500 ಲೈಕ್ಸ್ನ ಕಂಪ್ಲೀಟ್ ಮಾಡ್ಕೊಡಿ, ನಿಮ್ಮ ಪ್ರೀತಿ ಬೆಂಬಲನ ತೋರಿಸ್ಕೊಡಿ. ಸೊ ಲಿಸ್ಟ್ನಲ್ಲಿ ನಮ್ಮ ಮೊದಲನೇ ಫೋನ್ ಬರುತ್ತೆ, ಹಾನರ್ನ Viv 20 ಫೋನ್ ಅಂತ. ಈ ಒಂದು ಫೋನ್ ಇದೇ ಜನವರಿ 22ನೇ ತಾರೀಕಿಗೆ ಒಂದು ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಒಂದು ಫೋನಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಪಿನ್ ಡ್ರಾಪ್ ನಾಚ್ ನೋಡ್ತಾ ಇದ್ದೀವಿ. ಎಕ್ಸಾಂಪಲ್, ಒಂದು ರಿಯಲ್ಮಿ E1 ಆಗಿರಲಿ, ರಿಯಲ್ಮಿ 2 Pro ಎಲ್ಲ ಒಂದು ಡ್ಯೂ ಡ್ರಾಪ್ ನಾಚ್ ನೋಡಿದ್ವಿ. ಅಲ್ಲಿ ಚಿಕ್ಕ ಬೆಜಲ್ ನೋಡಿದ್ವಿ, ಬಟ್ ಈ ಒಂದು ಫೋನಲ್ಲಿ ಬೆಜಲ್ ಇಲ್ಲ ಅಂತ ಹೇಳ್ಕೋಬೋದು. ಸೊ ಕ್ಯಾಮ್ರಾ ಹೋಲ್ಗೆ ಹಾಕಿ ಮಾತ್ರ ಇಲ್ಲಿಂದ ಒಂದು ಪಿನ್ ತರ ಒಂದು ಬೆಜಲ್ನ ಹಾಕಿದ್ದಾರೆ. ಸೊ ಇದಕ್ಕೆ ಬೆಜಲ್ ಅಂತ ಹಾಕೋಬಹುದು ಅಥವಾ ಕ್ಯಾಮ್ರಾ ಅಂತ ಹಾಕೋಬಹುದು. ಅದ್ಬಿಟ್ರೆ ನಮಗೆಲ್ಲ ಫುಲ್ ವ್ಯೂ ಮತ್ತೆ ಫುಲ್ ಡಿಸ್ಪ್ಲೇ ಕಾಣಿಸ್ತದೆ, ಇದರಿಂದ ನೋಡ್ಕೋಬಹುದು. ಸೊ ಈ ರೀತಿಯಾಗಿ ನಮಗೆ ಹಾನರ್ನ Viv 20 ಫೋನ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಒಂದು ಫೋನಲ್ಲಿ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ತುಂಬ ಒಂದು ಒಳ್ಳೆ ಕ್ಯಾಮ್ರಾ, ಎಷ್ಟು ಬೇಕಾದರೂ ಝೂಮ್ ಮಾಡಿ ಮತ್ತು ಕ್ರಾಪ್ ಮಾಡಿ ಒಳ್ಳೆ ಫೋಟೋಗಳನ್ನ ಪಡಿಬೋದು. ಸೊ ಇದನ್ನು 22ನೇ ತಾರೀಕಿಗೆ ಅಮೆಝಾನ್ ಎಕ್ಸ್ಕ್ಲೂಸಿವ್ ನಿಮಗೆ ನೋಡೋಕ್ಕೆ ಸಿಗ್ತದೆ. ಸೊ ನೀವು ಇದನ್ನು ಪರ್ಚೇಸ್ ಮಾಡ್ಕೋಬೋದು. ಮತ್ತು ಇದರ ಜೊತೆ ಏನೋ ಒಂದು ಹೊಸ ಫೀಚರ್ಸ್ಗಳನ್ನ ಕೊಡಿದ್ದಾರೆ, ಖಂಡಿತ ನೋಡೋಣ ಅಂತ. ಸೊ ನೀವು ಲಿಸ್ಟ್ನಲ್ಲಿ ಎರಡನೇದಾಗಿ ಬರುತ್ತೆ ವಿವೋ ನೆಕ್ಸ್ಟ್ 2 ಅಂತ. ಈ ಒಂದು ಫೋನ್ ವಿವೋ ನೆಕ್ಸ್ಟ್ ನಾವೆಲ್ಲ ನೋಡಿದ್ವಿ, ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ಕೊಟ್ಟಿದ್ರು, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇತ್ತು. ಸೊ ಸ್ಲೈಡಿಂಗ್ ಮೆಕ್ಯಾನಿಸಮ್ ಎಲ್ಲ ನೋಡಿದ್ವಿ. ಸೊ ಇನ್ನು ವಿವೋ ನೆಕ್ಸ್ಟ್ 2 ಬರ್ತಾ ಇದೆ. ಇದರಲ್ಲಿ 10 GB ರ್ಯಾಮ್ನ ಕೊಡ್ತಾ ಇದ್ದಾರೆ. ಸೊ ಕ್ಯಾಮ್ರಾ ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. 10 GB ರ್ಯಾಮ್ ಏನೆಲ್ಲ ಆಗುತ್ತೆ ನೋಡೋಣ. ಮತ್ತೆ ಸೊ ಸೇಮ್ ಫೀಚರ್ ಅಂತೂ ಇರುತ್ತೆ, ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇರುತ್ತೆ. ಇನ್ನು ರ್ಯಾಮ್ ಆಗಿರಲಿ, ಪ್ರೈಸ್ ಎಲ್ಲ ಯಾವ ರೀತಿ ಕೊಡ್ತಾರೆ ನಾವು ಇಲ್ಲಿ ಕಾಯ್ದು ನೋಡಬೇಕಾಗಿದೆ. ಸೊ ಇದು ಕೂಡ ಆಫೀಸಿಯಲ್ ಆಗಿ 22ನೇ ತಾರೀಕಿಗೆ ಲಾಂಚ್ ಆಗ್ತದೆ. ಸೊ ಕೆಲವೊಂದು ಲೀಕ್ಸ್ ಮಾತ್ರ ಬಂದಿತ್ತು, ಬಟ್ ಅದನ್ನು ಕ್ಲಿಯರ್ ಆಗಿ ತಿಳಿಸ್ಕೊಡ್ಬೇಕಾದ್ರೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಮೂರನೇದಾಗಿ ಬರುತ್ತೆ ಮೋಟೋ ಕಡೆಯಿಂದ ಮೋಟೋ G7 ಅಂತ. ನಾವೊಂದು G6 ನೋಡ್ಕೊಂಡ್ವಿ, G5 ನೋಡ್ಕೊಂಡ್ವಿ, ಒಳ್ಳೆ ಒಂದು ಕನೆಕ್ಟಿವಿಟಿ ಇತ್ತು. ಬಟ್ ಪ್ರೈಸ್ ರೇಂಜಲ್ಲಿ ಸ್ವಲ್ಪ ನನಗೆ ಮೋಟೋನವರು ಸ್ವಲ್ಪ ಜಾಸ್ತಿ ಪ್ರೈಸ್ ಇದೆ ಅನ್ಕೋತಾ ಇದೀನಿ. ಅದರ್ವೈಸ್ ಒಂದು ಬೇರೆ ಡಿವೈಸ್ ಜೊತೆ ಕಂಪೇರ್ ಮಾಡ್ಕೊಂಡಾಗ ಸ್ವಲ್ಪ ಪ್ರೈಸ್ ನನಗೆ ಹೈ ಅನಿಸುತ್ತೆ. ಮತ್ತು ಹೊಸ ಒಂದು ಏನೆಲ್ಲ ಒಂದು ಟ್ರೆಂಡಿಂಗ್ ಫೀಚರ್ ಇದೆ, ಅದು ನಮಗೆ ಕಾಂಪಿಟೇಟ್ ಆಗಿ ನೋಡೋಕ್ಕೆ ಸಿಗಲ್ಲ. ನಾವಿವಾಗ ಮೋಟೋ G7 ಸಿರೀಸ್ನ ನೋಡ್ತಾ ಇದ್ದೀಪ್ಪ ಅಂದರೆ ಒಂದು ಮೋಟೋ G7 ಪ್ಲಸ್ ಬರುತ್ತೆ, ಮೋಟೋ G7 ಬರುತ್ತೆ, ಮೋಟೋ G7 ಪವರ್ ಬರುತ್ತೆ, ಮೋಟೋ G7 ಪ್ಲೇ ಕೂಡ ಬರುತ್ತೆ. ಸೊ 4 ಫೋನ್ಗಳನ್ನು ಅಟ್ ಎ ಟೈಮ್ ಇಲ್ಲಿಂದ ರಿಲೀಸ್ ಮಾಡಲ್ಲ. ಸೊ ಬೇರೆ ಶೋಮಿ ಒಂದು ಯಾವ್ದಾದ್ರು ಫೋನ್ ಬಿಡ್ತಪ್ಪ ಕಾಂಪಿಟೇಟ್ ಮಾಡೋಕ್ಕೆ ಒಂದು ಡಿವೈಸ್ ಬಿಟ್ಬಿಡ್ತಾರೆ. ಸೊ ಮತ್ತೆ ರಿಯಲ್ಮಿ ಬರ್ತಂದ್ರೆ ರಿಯಲ್ಮಿಗೆ ಕಾಂಪಿಟೇಟಿವ್ ಮತ್ತೊಂದು ಫೋನ್ ಬಿಟ್ಬಿಡ್ತಾರೆ. ಸೊ ಈ ರೀತಿಯಾಗಿ ಯಾವ್ಯಾವ ಒಂದು ಸೀಸನಲ್ಲಿ ಯಾವ್ಯಾವ ಒಂದು ಫೋನ್ನ ರಿಲೀಸ್ ಮಾಡ್ತಾರೆ. ಸೊ ಅದೆಲ್ಲ ಕಾಂಪಿಟೇಟ್ ಆಗಿರುತ್ತೆ. ಸೊ G7 ಕೂಡ ನಮಗೆ ಒಂದು ಒಳ್ಳೆ ಪ್ರೈಸ್ನ ಕೊಡಿ ಯಾರು. ಒಂದು ಮೋಟೋ ಫೋನ್ಸ್ಗಳನ್ನ ಕೂಡ ಯೂಸ್ ಮಾಡೋರು ತುಂಬ ಜನ ಇದ್ದಾರೆ, ಇದನ್ನ ಖಂಡಿತ ಇಷ್ಟಪಡ್ತಾರೆ. ಸೊ ಒಂದು ಒಳ್ಳೆ ರೇಂಜ್ ಇತ್ತಪ್ಪ ಅಂತಂದರೆ ಖಂಡಿತ ಈ ಒಂದು ಫೋನ್ಸ್ನ ಕೂಡ ತುಂಬ ಜನ ಪರ್ಚೇಸ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಲಿಸ್ಟ್ನಲ್ಲಿ 4ನೇ ಫೋನ್ ಬರುತ್ತೆ Nokia 9 ಪೆಂಟಾ ಕ್ಯಾಮ್ರಾ. ಅಂದರೆ ಈ ಒಂದು ಫೋನ್ಗೆ 5 ಕ್ಯಾಮ್ರಾ ಇದೆ ಯಾರು. ಸೊ ಖಂಡಿತ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ, ಏನಪ್ಪ 5 ಕ್ಯಾಮ್ರಾ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನಗಳಿಂದ Nokia 8 ಯಾವಾಗ ಬಂದಿತ್ತು ಆವಾಗಿಂದ ಒಂದು ಫೋನ್ ತುಂಬ ಡೆವಲಪ್ ಆಗ್ತಾ ಇದೆ. ಸೊ ನೋಡೋಣ ಎಷ್ಟೊಂದು ಟೈಮ್ ತೊಗೊಂಡಿದ್ದಾರೆ. ಸೊ ಡಿಸ್ಪ್ಲೇನಲ್ಲಿ ಒಂದು ಕಮಾಲಿಲ್ಲ, ಡಿಸ್ಪ್ಲೇ ನಾರ್ಮಲ್ ಇದೆ. 19:9 ಡಿಸ್ಪ್ಲೇ ಕೊಟ್ಟಿಲ್ಲ, ಇಲ್ಲಿ ನಮಗೆ 19:6 ಡಿಸ್ಪ್ಲೇನ ಕೊಟ್ಟಿದ್ದಾರೆ ಅನ್ಕೊಳ್ತಾ ಇದ್ದೀನಿ. ಸೊ ಖಂಡಿತ ಡಿಸ್ಪ್ಲೇ ಮಾಮೂಲಾಗಿ, ಬ್ಯಾಟ್ರಿ ಮಾಮೂಲಾಗಿ ಏನು ಜಾಸ್ತಿ ವರ್ಕ್ ಮಾಡಿಲ್ಲ. ಬಟ್ ಕ್ಯಾಮ್ರಾ ಮಾಮೂಲಾಗಿ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಖಂಡಿತ ನೋಡೋಣ ಅಂತೆ 48 ಮೆಗಾ ಪಿಕ್ಸೆಲ್ ಯಾವ ರೀತಿ ಕೆಲಸ ಮಾಡುತ್ತೆ 5 ಕ್ಯಾಮ್ರಾಗೆ. ನಾನು ಖಂಡಿತ ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ಇದೇ ಜನವರಿಯಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಪ್ರೈಸ್ ಎಲ್ಲ ಯಾವ ರೀತಿ ಇರುತ್ತೆ ಖಂಡಿತ ಗೊತ್ತಿಲ್ಲ, ನೋಡೋಣ ಅಂತೆ. ಆಫೀಸಿಯಲ್ ಯಾವಾಗ ಲೀಕ್ ಆಗುತ್ತೆ, ಏನೆಲ್ಲ ಡೀಟೇಲ್ ಬರುತ್ತೆ ನಮಗೆ ಮತ್ತೆ ಮುಂದೆ ವಿಡಿಯೋಲಿ ತಿಳಿಸ್ಕೊಡ್ತೀವಿ. ಇನ್ನು ನೆಕ್ಸ್ಟ್
ರಿಯಲ್ಮಿ ಕಡೆಯಿಂದ ರಿಯಲ್ಮಿ A1 ಫೋನ್ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಏನಪ್ಪ ಇದು ರಿಯಲ್ಮಿ U1 ಬಂತು, ರಿಯಲ್ಮಿ 2 Pro ಬಂತು, C1 ಬಂತು. ಸೊ A to Z ಎಲ್ಲ ಒಂದು ಹೆಸರುಗಳನ್ನ ಇವರೇ ಕವರ್ ಮಾಡ್ತಿದ್ದಾರೆ. ಕಳೆದ 6 ತಿಂಗಳಲ್ಲಿ 5 ರಿಂದ 6 ಸ್ಮಾರ್ಟ್ ಫೋನ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ರಿಯಲ್ಮಿನವರು. ಸೊ ಹಾಗಾದ್ರೆ ಒಂದು A1 ಫೋನ್ ಕೂಡ ಒಂದು ಬಜೆಟ್ನಲ್ಲಿ ಆಗಿದೆ ಅನ್ಕೊಳ್ತಾ ಇದ್ದೀನಿ. ರಿಯಲ್ಮಿ C ನ ಕೆಳಗಡೆ ಬರ್ಬೋದು 5 ರಿಂದ 6 ಸಾವಿರ ರೂಪಾಯಿಗೆ, ಇಲ್ಲಾಂದ್ರೆ ರಿಯಲ್ಮಿ U1 ನ ಕೆಳಗಡೆ 9 ರಿಂದ 10 ಸಾವಿರ ರೂಪಾಯಿಗೆ ಒಂದು ಫೋನ್ ಬಿಡುಗಡೆ ಮಾಡಿದ್ದಾರೆ ಅನ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ಅಂತೆ ಯಾವ ಫೋನ್ಸ್ಗೆ ಇದು ಕಾಂಪಿಟೇಟ್ ಆಗುತ್ತೆ ಮುಂದಿನ ದಿನದಲ್ಲಿ. ಸೊ ನೆಕ್ಸ್ಟ್ ನಮ್ಮ ಲಿಸ್ಟ್ನಲ್ಲಿ ಬರುತ್ತೆ 6ನೇ ಫೋನ್ ರೆಡ್ಮಿ Pro 2 ಅಂತ. ಸೊ ನೋಟ್ 6 ಬಂತು, 5 ಬಂತು, 4 ಬಂತು, ಇದ್ಯಾವುದಪ್ಪ ಹೊಸ ಸೀರೀಸ್ ಅನ್ಕೋಬಹುದು, ರೆಡ್ಮಿ Pro 2 ಅಂತ. ಸೊ ಈ ಒಂದು ಫೋನ್ ನಾನು ಪೋಕೋ F2 ಜಾಗದಲ್ಲಿ ಪ್ರೋ ಬರ್ತಾ ಇದೆಯಾ ಅಥವಾ ಇದನ್ನೇ ಪೋಕೋ F2 ಅನ್ಕೊಳ್ತಾ ಇದ್ದೀನಿ. ಈ ಒಂದು ಫೋನಲ್ಲಿ 48 ಮೆಗಾ ಪಿಕ್ಸೆಲ್ ಒಂದು ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಸೊ 2019 ಒಂದು ಕ್ಯಾಮ್ರಾ ಕಡೆ ಜಾಸ್ತಿ ಗಮನ ಹರಿಸ್ತಾ ಇದೀನಿ ಅನ್ಕೊಳ್ತಾ ಇದೀನಿ. ಸೊ ಕಳೆದ 3 ಫೋನ್ಗಳನ್ನ ನೋಡ್ಕೊಂಡ್ವಿ, 3 ಫೋನ್ಸ್ಗಳು ನಮಗೆ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ. ಮತ್ತೆ ಈ ಒಂದು ಫೋನಲ್ಲಿ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 675 ನ ಕೊಡ್ತಾ ಇದ್ದಾರೆ. ಸೊ ಅಂದರೆ ಇದೊಂದು ಮಿಡ್ ರೇಂಜ್ ಕಡೆಯಿಂದ. ಇವಾಗ ಪೋಕೋನ ನೋಡ್ಕೊಂಡು ಬಿದ್ವಿ, ಅಲ್ಲಿ ನನಗೆ ಸ್ನ್ಯಾಪ್ಡ್ರ್ಯಾಗನ್ 845 ನ ಕೊಟ್ಟಿದ್ರು, ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 675 ನ ಕೊಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದು ಕೂಡ ನನ್ನ ಪ್ರಕಾರ ಒಂದು 18 ರಿಂದ 25 ಸಾವಿರ ರೂಪಾಯಿ ಆಗಿರೋ ಒಂದು ಫೋನ್ ಆಗಲಿದೆ ಅನ್ಕೊಳ್ತಾ ಇದ್ದೀನಿ. ಸೊ ಇದರ ಒಂದು ಆಫೀಸಿಯಲ್ ಲೀಕ್ಸ್ ಆಗಿರಲಿ, ಏನೊಂದು ಅಪ್ಡೇಟ್ಸ್ ಬರುತ್ತೆ ಇದ್ರೆ ಒಂದು ಅನ್ಬಾಕ್ಸಿಂಗ್ ಕೂಡ ಖಂಡಿತ ನಾನು ಟ್ರೈ ಮಾಡ್ತೀನಿ. ಸೊ ವೇಟ್ ಮಾಡೋಣ ಏನೊಂದು ಹೊಸ ಫೀಚರ್ಸ್ ಮತ್ತೆ ಶೋಮಿ ಏನೆಲ್ಲ ಧಮಾಕ ಮಾಡ್ತಾ ಇದೆ ನೋಡೋಣ ಅಂತ. ಇನ್ನು ಕೊನೆಯದಾಗಿ ಸ್ಯಾಮ್ಸಂಗ್ ಕಡೆಯಿಂದ ಇದು ನಮ್ಮ 7ನೇ ಲಿಸ್ಟ್ನಲ್ಲಿ ಅನ್ಕೊಳ್ತಾ ಇದ್ದೀನಿ. ಸ್ಯಾಮ್ಸಂಗ್ನಲ್ಲಿ ಕೂಡ ಹೊಸದಾಗಿ M ಸೀರೀಸ್ನ ಸ್ಟಾರ್ಟ್ ಮಾಡಿದ್ರೆ, ಅಂದರೆ M1 ಆಗಲಿ, M2 ಆಗಲಿ, M3 ಆಗಲಿ, ಈ ರೀತಿಯಾಗಿ ಒಂದು ಹೊಸ ಸೀರೀಸ್ನ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹೊಸ ಸ್ಮಾರ್ಟ್ ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಒಂದು ಮಿಡ್ ಲೆವೆಲ್ ಅಂದರೆ ಮಿಡ್ ರೇಂಜ್ ಸ್ಮಾರ್ಟ್ ಫೋನ್ ಆಗಿದೆ. ಎಕ್ಸಾಂಪಲ್ ಇವಾಗ 10 ರಿಂದ 15 ಸಾವಿರ ರೂಪಾಯಿ, 15 ರಿಂದ 20 ಸಾವಿರ ರೂಪಾಯಿ ಈ ಒಂದು ಬಜೆಟ್ನಲ್ಲಿ ಸ್ಮಾರ್ಟ್ ಫೋನ್ನಿಂದ ಲಾಂಚ್ ಮಾಡ್ತಾರೆ. ಸೊ ಖಂಡಿತ ಸ್ಯಾಮ್ಸಂಗ್ ಮತ್ತೊಮ್ಮೆ ಮೇಲಿಂದ ಮಿಡ್ ರೇಂಜ್ನಲ್ಲಿ ಕಾಲಿಡ್ತಾ ಇದೆ, ಮತ್ತೆ ಏನೆಲ್ಲ ಹವಾ ಮಾಡ್ಕೊಳ್ತೆ ಮಾರ್ಕೆಟ್ನಲ್ಲಿ ಗೊತ್ತಿಲ್ಲ. ಸೊ ಸ್ಯಾಮ್ಸಂಗ್ನಲ್ಲಿ ಡಿಸ್ಪ್ಲೇ ತುಂಬ ಕಮಾಲ್, ತುಂಬ ಅಂದರೆ ಒಂದು ಒಳ್ಳೆ ಕ್ಯಾಮ್ರಾ ಮತ್ತು ಒಂದು ಒಳ್ಳೆ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಎರಡೂ ತುಂಬ ಇಷ್ಟ ಆಗಿದೆ ನನಗೆ. ಬಟ್ ಒಂದು ಪ್ರೈಸ್ ಆಗಿರಲಿ ಮತ್ತು ಒಂದು ಪ್ರೊಸೆಸರ್ ಮಾಮೂಲಾಗಿ ತುಂಬ ಒಂದು ಹಿಂದೆ ಇದೆ ಅನ್ಕೋತಾ ಇದ್ದೀನಿ. ಸೊ ತುಂಬ ಜನ ನಮಗೆ ತುಂಬ ಸ್ಮಾರ್ಟ್ ಫೋನ್ ಕಂಪ್ನಿ ಎಲ್ಲ ನಮಗೆ ಅಪ್ರೋಚ್ ಮಾಡ್ತಾ ಇದೆ. ಸ್ನ್ಯಾಪ್ಡ್ರ್ಯಾಗನ್ 660 ಎಲ್ಲ ಕೊಡ್ತಾ ಇದೆ. ಬಟ್ ಇದು ನಾವು 15 ರಿಂದ 16 ಸಾವಿರ ರೂಪಾಯಿ ಪೇ ಮಾಡಿದ್ರು ಕೂಡ ನಮಗೆ ಸ್ಯಾಮ್ಸಂಗ್ನಲ್ಲಿ ಅದು ಸ್ನ್ಯಾಪ್ಡ್ರ್ಯಾಗನ್ 450 ಕೊಡ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಇದೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಬೇಕು ಸ್ಯಾಮ್ಸಂಗ್. ತುಂಬ ಜನ ಒಂದು ಫೋನ್ನ ಪರ್ಚೇಸ್ ಮಾಡ್ತಾರೆ. ಸೊ ಮಾರ್ಕೆಟ್ನಲ್ಲಿ ಮತ್ತೆ ಹವಾ ಮಾಡ್ಕೋಬೇಕಾದ್ರೆ ಒಂದು ಹೊಸ ಫೀಚರ್ಸ್ಗಳನ್ನ ಕಮ್ಮಿ ಬೆಲೆಯಲ್ಲೇ ಕೊಟ್ಟರೆ ಮಾತ್ರ ಮತ್ತೆ ಹವಾ ಮಾಡ್ಕೊಳುತ್ತೆ. ಸೊ ಸ್ಯಾಮ್ಸಂಗ್ ಅಂತೂ ಆಲ್ರೆಡಿ ಹವಾ ಇದೆ, ಇನ್ನಷ್ಟು ಹವಾ ಆದರೆ ಎಲ್ಲ ಕಡೆ ಬೆಂಕಿ ಎದ್ಬಿಡುತ್ತೆ. ಸೊ ಗೈಸ್, ಇದೇ ಒಂದು 7 ಸ್ಮಾರ್ಟ್ ಫೋನ್ಸ್ಗಳಾಗಿತ್ತು. ಈ ಒಂದು ಜನವರಿಯಲ್ಲಿ ಒಂದು ಸ್ಮಾರ್ಟ್ ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಅನಿಸುತ್ತೆ ನಿಮಗೆ ಯಾವ ಒಂದು ಫೀಚರ್ ಇಷ್ಟ ಆಗುತ್ತೆ ಯಾವ ಒಂದು ಸ್ಮಾರ್ಟ್ ಫೋನಲ್ಲಿ, ಮತ್ತು ನೀವು ಯಾವ ಒಂದು ಸ್ಮಾರ್ಟ್ ಫೋನ್ನ ಯೂಸ್ ಮಾಡ್ತಿದ್ರೆ ನನಗೆ ಯಾವ ಫೀಚರ್ ಇಷ್ಟ ಆಗುತ್ತೆ ಕೆಳಗಡೆ ಕಮೆಂಟ್ಸ್ ತಿಳಿಸ್ಕೊಡಿ. ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕನ್ನಡ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಬೈಸ್.